ಸ್ನೇಹಿತರೆ, ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಡತೋಕದಲ್ಲಿರುವ ಶ್ರೀ ಶಿವಸದ್ಗುರು ಗೋಶಾಲೆಯಲ್ಲಿ ತಯಾರಾಗುವಂತಹ ಗೋ ಉತ್ಪನ್ನಗಳನ್ನು ಬಳಸಿ ತಾಮ್ರಗೌರ ಅನ್ನುವಂತಹ ಈ ಪಾತ್ರೆ ತಿಕ್ಕುವ ಪುಡಿಯನ್ನು ತಯಾರಿಸಿದ್ದಾರೆ. ಇದು ಎಷ್ಟು ಉಪಯುಕ್ತವಾಗಿದೆ ಎನ್ನುವುದನ್ನು ನೀವು ಪ್ರತ್ಯಕ್ಷವಾಗಿ ನೋಡಬಹುದು. ತಾಮ್ರ, ಹಿತ್ತಾಳೆ, ಬೆಳ್ಳಿ, ಸ್ಟೀಲು ಯಾವುದೇ ಪಾತ್ರೆಗಳಿದ್ದರೂ ಜಿಡ್ಡಿನ ಕಲೆಯನ್ನು ಹೋಗಲಾಡಿಸೋಕೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಈ ರೀತಿಯಾಗಿ ತುಂಬ ಕಲೆಯಾಗಿದ್ದರೆ ಕೇವಲ ಈ ಪುಡಿಯನ್ನು ಕೈಯಿಂದ ಈ ರೀತಿಯಾಗಿ ಉಜ್ಜಿದರೆ ಸಾಕು, ಎಷ್ಟು ಬೇಗನೆ ಚೊಕ್ಕನಾಗಿ ಬರುತ್ತದೆ ಮತ್ತು ತುಂಬ ದಿನಗಳವರೆಗೆ ಇದೇ ರೀತಿಯಾಗಿ ಇರುತ್ತದೆ ಅನ್ನೋದನ್ನು ನೀವು ನೋಡಬಹುದು. ತುಂಬ ದಿನಗಳಿಂದ ಬಳಸದೆ ಹಾಗೇ ಇದ್ದಂತಹ ಈ ತಾಮ್ರದ ಬಾಟಲಿಯು ತಾಮ್ರಗೌರ ಪುಡಿಯಿಂದ ಉಜ್ಜಿದ ಕೂಡಲೇ ಈ ರೀತಿಯಾಗಿ ಹೊಳೆಯುವಂತೆ ಆಗಿದೆ. ಶಿವಸದ್ಗುರು ಗೋಶಾಲೆಯ ಮಾಲೀಕರಾದ ದತ್ತಾತ್ರೇಯ ಭಟ್ ಅವರು ಗೋಭಕ್ತರಿಗಾಗಿ ಇದೊಂದು ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಸ್ಪರ್ಧೆ ಎಂದರೆ ಈ ತಾಮ್ರಗೌರ ಪುಡಿಯನ್ನು ಉಪಯೋಗಿಸಿ ನಿಮ್ಮ ಮನೆಯ ಪಾತ್ರೆಗಳನ್ನು ಯಾವ ರೀತಿಯಾಗಿ ಸ್ವಚ್ಛ ಮಾಡಿದ್ದೀರಿ ಅನ್ನೋದನ್ನು ವಿಡಿಯೋ ಮೂಲಕ ಹಂಚಿಕೊಂಡರೆ ಅವುಗಳಿಗೆ ಬಹುಮಾನವನ್ನು ಸಹ ಇಟ್ಟಿದ್ದಾರೆ. ಇಂತಹ ಒಳ್ಳೆಯ ಉದ್ದೇಶವನ್ನು ಹೊಂದಿದ ಸಾಮಾಜಿಕ ಕಳಕಳಿಯ ಇವರ ಈ ಪ್ರಯತ್ನಕ್ಕೆ ನನ್ನದೂ ಒಂದು ಕೊಡುಗೆಯಾಗಿ ಈ ರೀತಿಯ ವಿಡಿಯೋವನ್ನು ನಿಮ್ಮೆಲ್ಲರೊಡನೆ ಹಂಚಿಕೊಂಡಿದ್ದೀನಿ. ಇದು ಯಾವುದೇ ಪ್ರಚಾರಕ್ಕಾಗಿ ಅಲ್ಲ, ನಾನು ಖುಷಿಯಿಂದ ಅನುಭವಿಸಿದ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರುವುದು. ನೀವು ಈ ರೀತಿಯಾಗಿ ತಾಮ್ರಗೌರ ಪುಡಿಯನ್ನು ಉಪಯೋಗಿಸಿ ನಿಮ್ಮ ಮನೆಯ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿದ ಖುಷಿಯ ಕ್ಷಣಗಳಿದ್ದರೆ ಈ ಮೂಲಕ ಹಂಚಿಕೊಂಡು ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಹಂಚಿಕೊಂಡರೆ ನಾನಿಲ್ಲಿ ಕೊಟ್ಟಿರುವ ದತ್ತಾತ್ರೇಯ ಭಟ್ರ ನಂಬರಿಗೆ ಕಳಿಸಿದರೆ ಅವರ ಯೋಚನೆಯಲ್ಲಿರುವಂತೆ ಕಂಡುಬಂದಲ್ಲಿ ಬಹುಮಾನವನ್ನು ಘೋಷಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಹೆಚ್ಚಿನ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಬಹುದು. ನೀವು ಸಹ ನಿಮ್ಮ ಖುಷಿಯ ಕ್ಷಣವನ್ನು ಈ ರೀತಿಯಾಗಿ ಹಂಚಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.